ಇಂಡಿಯಾದಲ್ಲಿ ಹೆಡ್ ಕೋಚ್ ಆಗಿ ಅತಿ ಹೆಚ್ಚು ಟೀಕೆಗಳನ್ನು ಎದುರಿಸಿದವರು ಗ್ರೆಗ್ ಚಾಪೆಲ್. 2005 ಮೇ ತಿಂಗಳಿಂದ 2007 ಏಪ್ರಿಲ್ ವರೆಗೆ ಅವರು ಟೀಮ್ ಇಂಡಿಯಾ ಹೆಡ್ ಕೋಚ್ ಆಗಿ ಸೇವೆಯನ್ನು ಸಲ್ಲಿಸಿದರು. ಆದರೆ ಇವರ ಪೀರಿಯಡ್ನ ಆ 2 ವರ್ಷಗಳಿದೆಯಲ್ಲ, ಅದು ಭಾರತೀಯ ಕ್ರಿಕೆಟ್ನ ಇತಿಹಾಸದಲ್ಲಿ ಅತ್ಯಂತ ಕಾಂಟ್ರವರ್ಷಿಯಲ್ ಪೀರಿಯಡ್ ಆಗಿದೆ. ಈ ಗ್ರೆಗ್ ಚಾಪೆಲ್ರನ್ನ ಬಿಟ್ರೆ ಭಾರತದಲ್ಲಿ ಅತಿ ಹೆಚ್ಚು ಟೀಕೆಗಳನ್ನು ಎದುರಿಸ್ತಾ ಇರುವಂತಹ ಕೋಚ್ ಅಂದ್ರೆ ಅದು ಗೌತಮ್ ಗಂಭೀರ್. ಈಗಲೂ ಕೂಡ ಅವರ ನಿರ್ಧಾರಗಳಿಗೆ ಸಾಕಷ್ಟು ವಿರೋಧಗಳಿವೆ. ಆದರೆ ಗಂಭೀರ್ಗೂ ಮೊದಲಿದ್ದಂಥ ರಾಹುಲ್ ದ್ರಾವಿಡ್ ವಿಚಾರದಲ್ಲಿ ಈ ಭಾವನೆ ಇಲ್ಲ. ಹಾಗಾದ್ರೆ ಇಬ್ಬರ ಕೋಚಿಂಗ್ನಲ್ಲಿ ಏನೆಲ್ಲ ಡಿಫ್ರೆನ್ಸಸ್ ಇದೆ? ಯಾಕೆ ಒಬ್ರು ಹೀರೋ ಆಗಿ ಕಂಡ್ರೆ ಮತ್ತೊಬ್ರು ವಿಲನ್ ಆಗಿ ಕಾಣ್ತಿದ್ದಾರೆ? ದ್ರಾವಿಡ್ ಮತ್ತು ಗಂಭೀರ್ ನಡುವಿನ ವ್ಯತ್ಯಾಸಗಳೇನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಕ್ರಿಕೆಟ್ ತಂಡದ ಪಾಲಿಗೆ ರಾಹುಲ್ ದ್ರಾವಿಡ್ ಹಾಗೆ ಗೌತಮ್ ಗಂಭೀರ್ ಸ್ಟಾರ್ ಬ್ಯಾಟರ್ಗಳು. ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾಗೆ ಮಹಾಗೋಡೆಯಂತೆ ನಿಂತು ದಿವಾಲ್ ಅಂತಾನೆ ಖ್ಯಾತಿ ಪಡೆದವರು ದ್ರಾವಿಡ್. ಹಾಗೆ ಗಂಭೀರ್ ವಿಶ್ವಕಪ್ಗಳ ಫೈನಲ್ ಹೀರೋ. ಟೆಸ್ಟ್ ಫಾರ್ಮೆಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ನಂತರ ಅತಿ ಹೆಚ್ಚು ರನ್ ಗಳಿಸಿದ ಪ್ಲೇಯರ್ ದ್ರಾವಿಡ್. ಟೆಸ್ಟ್ ಇತಿಹಾಸದಲ್ಲಿ ಅತ್ಯಧಿಕ ಎಸೆತಗಳನ್ನು ಅಂದರೆ 31,258 ಬಾಲ್ಗಳನ್ನು ಫೇಸ್ ಮಾಡಿದಂಥ ವಿಶ್ವದ ಏಕೈಕ ಬ್ಯಾಟರ್ ಅಂದರೆ ಅದು ದ್ರಾವಿಡ್. ಹಾಗೆ 5 ಡಬಲ್ ಸೆಂಚುರಿಗಳು ಕೂಡ ಇವರ ಹೆಸರಲ್ಲಿವೆ. ಇನ್ನು ಗೌತಮ್ ಗಂಭೀರ್ ಬಗ್ಗೆ ನೋಡೋದಾದ್ರೆ 2007 T20 ವಿಶ್ವಕಪ್ ಫೈನಲ್ನಲ್ಲಿ 75 ರನ್ಸ್, ಹಾಗೆ 2011 ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ 97 ರನ್ ಗಳಿಸಿ ಭಾರತ ಚಾಂಪಿಯನ್ ಆಗುವಲ್ಲಿ ಇವರ ಕೊಡುಗೆ ತುಂಬಾನೇ ದೊಡ್ಡದು. ಟೆಸ್ಟ್ ಕ್ರಿಕೆಟ್ನಲ್ಲಿ ಸತತ 5 ಪಂದ್ಯಗಳಲ್ಲಿ ಶತಕ ಬಾರಿಸಿದ ಅಪರೂಪದ ದಾಖಲೆ ಕೂಡ ಗಂಭೀರ್ ಅವರ ಹೆಸರಲ್ಲಿದೆ. ಸೊ ಬ್ಯಾಟರ್ಗಳಾಗಿ ಇಬ್ಬರೂ ಕೂಡ ಲೆಜೆಂಡರಿ ಪ್ಲೇಯರ್ಗಳೇ, ಗೆಲುವಿನ ಹೀರೋಗಳೇ. ಆದರೆ ಟೀಮ್ ಇಂಡಿಯಾದಲ್ಲಿ ಹೆಡ್ ಕೋಚ್ಗಳಾಗಿ ಇಬ್ಬರದ್ದು ಕೂಡ ವಿಭಿನ್ನ ಹಾದಿ, ಬೇರೆ ಬೇರೆ ನಿರ್ಧಾರಗಳು. ದ್ರಾವಿಡ್ ಕೋಚ್ ಅವಧಿಯನ್ನ ಗ್ರೇಟ್ ಅನ್ನೋ ಅಭಿಮಾನಿಗಳಿಗೆ ಗಂಭೀರ್ ಕೋಚಿಂಗ್ ಬಗ್ಗೆ ಮಾತ್ರ ಅಸಮಾಧಾನ ಇದೆ. ಅದು ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲಿಗೆ ದ್ರಾವಿಡ್ ಕೋಚ್ ಆಗಿ ಯಾಕೆ ಗ್ರೇಟ್ ಅನಿಸ್ತಾರೆ ಅನ್ನೋದಕ್ಕೆ ಕೆಲವೊಂದಷ್ಟು ಕಾರಣಗಳಿದೆ. ಸೊ ಅದನ್ನೆಲ್ಲ ಹೇಳ್ತಾ ಹೋಗ್ತೇನೆ ನೋಡಿ. ರಾಹುಲ್ ದ್ರಾವಿಡ್ ಅವರ ಅವಧಿಯಲ್ಲಿ ಟೀಮ್ ಇಂಡಿಯಾ ಯಶಸ್ವಿ ತಂಡವಾಗಿ ಕಂಡಿರುವಂಥದ್ದು. ರಾಹುಲ್ ದ್ರಾವಿಡ್ ಅವರು ಟೀಮ್ ಇಂಡಿಯಾ ಹೆಡ್ ಕೋಚ್ ಆದಾಗ ಅವರ ಅವಧಿಯಲ್ಲಿ ಬಂದಂತ ಮೂರೂ ಮಾದರಿಯಲ್ಲೂ ಕೂಡ ಟೀಮ್ ಇಂಡಿಯಾ ಎಕ್ಸ್ಟ್ರಾರ್ಡಿನರಿ ಪ್ರದರ್ಶನ ನೀಡಿತು. ಹೀಗಾಗಿ ಅವರ ಪೀರಿಯಡ್ನ ಯಶಸ್ವಿ ತಂಡವಾಗಿ ಕಂಡಿದೆ ಟೀಮ್ ಇಂಡಿಯಾ. 2021 ನವೆಂಬರ್ನಿಂದ 2024 ಜೂನ್ ವರೆಗೆ ಕೋಚ್ ಹುದ್ದೆಯಲ್ಲಿರುವಂಥದ್ದು. ಸೊ ಇವರ ಪೀರಿಯಡ್ 2021 ನವೆಂಬರ್ನಿಂದ 2024 ಜೂನ್ ವರೆಗೆ ಇವರು ಕೋಚ್ ಹುದ್ದೆಯಲ್ಲಿದ್ದರು. ಸೊ T20 ವಿಶ್ವಕಪ್ ಅನ್ನ ಗೆಲ್ಲುತ್ತೆ ಭಾರತ 2024 ಜೂನ್ ತಿಂಗಳಲ್ಲಿ. ಸೊ ಅದಾದ್ಮೇಲೆ ಕೋಚ್ ಹುದ್ದೆಯಿಂದ ಕೆಳಗಿಳಿತಾರೆ ರಾಹುಲ್ ದ್ರಾವಿಡ್. ಸೊ ಇವರ ಕೋಚಿಂಗ್ ಅಂಡರ್ನಲ್ಲಿ ಭಾರತ 2024 T20 ವಿಶ್ವಕಪ್ನಲ್ಲಿ ಗೆದ್ದು ಚಾಂಪಿಯನ್ ಆಗಿತ್ತು. ಸೊ ಆಗ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ರು. ಹಾಗೆ 2023 ಏಕದಿನ ವಿಶ್ವಕಪ್ ಫೈನಲ್ ತಲುಪಿತ್ತು. ಸೊ 2023 ಅದೇ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಭಾರತ ಅಜೇಯವಾಗಿ ಫೈನಲ್ ತಲುಪಿತ್ತು. ಬಟ್ ಬ್ಯಾಡ್ ಲಕ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತು ರನ್ನರ್ ಅಪ್ ಆಗಬೇಕಾಯಿತು. ಹಾಗೆ 2023 ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪಿದಂಥ ಟೀಮ್ ಇಂಡಿಯಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಅನ್ನ ತಲುಪಿತ್ತು 2023. ಬಟ್ ಅಲ್ಲೂ ಕೂಡ ಚಾಂಪಿಯನ್ ಆಗೋಕೆ ಸಾಧ್ಯವಾಗಿರಲಿಲ್ಲ. ಸೊ ಇದು ರಾಹುಲ್ ದ್ರಾವಿಡ್ ಅವರು ಕೋಚ್ ಆಗಿದ್ದ ಅವಧಿಯಲ್ಲಿ ಭಾರತದ ಅತಿ ದೊಡ್ಡ ಸಾಧನೆಗಳು. ಇನ್ನು ಆಟಗಾರರಿಗೆ ತಂಡದ ಸ್ಥಾನದಲ್ಲಿ ಭದ್ರತೆ ಜೊತೆಗೆ ಡ್ರೆಸ್ಸಿಂಗ್ ರೂಮ್ ಕೂಲ್ ಆಗಿತ್ತು. ಸೊ ಇಲ್ಲಿ ಮೇನ್ ರಾಹುಲ್ ದ್ರಾವಿಡ್ ಯಾಕೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ಆಟಗಾರರಿಗೆ, ಮಾಜಿ ಕ್ರಿಕೆಟರ್ಗಳಿಗೆ ಹಾಗೆ ಅಭಿಮಾನಿಗಳಿಗೆ ಅಂದರೆ ಅವರು ಆಟದಲ್ಲಿ ಹೇಗೆ ಕೂಲ್ ಅಂಡ್ ಕಾಮ್ ಆಗಿದ್ರು, ಸೊ ಕೋಚಿಂಗ್ ಪೀರಿಯಡ್ ಅಲ್ಲೂ ಕೂಡ ಅಂಥದ್ದೇ ವ್ಯಕ್ತಿತ್ವ ಅವರದ್ದು. ಸೊ ತಂಡದಲ್ಲಿ ಆಟಗಾರರಿಗೆ ತಮ್ಮ ಸ್ಥಾನದ ಬಗ್ಗೆ ಭದ್ರತೆ ಇರ್ತಾ ಇತ್ತು. ಹೌದು, ಕಾನ್ಫಿಡೆನ್ಸ್ ಇತ್ತು. ನಾವು ಈ ಪಂದ್ಯದಲ್ಲಿ ಆಡ್ತೀವಿ, ತನಗೆ ಇದೇ ಸ್ಲಾಟು, ಸೊ ನನ್ನ ಜವಾಬ್ದಾರಿ ಇದು ಅನ್ನೋದು ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ಮನವರಿಕೆ ಆಗಿತ್ತು. ಹಾಗೆ ಡ್ರೆಸ್ಸಿಂಗ್ ರೂಮ್ ಕೂಡ ಕೂಲ್ ಆಗಿರ್ತಿತ್ತು. ಅಲ್ಲಿ ಯಾವುದೇ ಗಾಸಿಪ್ ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಜಾಗ ಇರಲಿಲ್ಲ. ಇನ್ನು ಸ್ಟಾರ್ ಆಟಗಾರರಿಗೆ ಮಣೆ ಹಾಕಬೇಕು, ಹಾಗೆ ಹೊಸಬರಿಗೆ ಸ್ಫೂರ್ತಿ ಎನ್ನುವಂಥ ಮನೋಭಾವ ಅವರದ್ದು. ಸ್ಟಾರ್ ಆಟಗಾರರು ತಂಡದಲ್ಲಿದ್ದಾಗ ಹೊಸಬರಿಗೆ ಅವರಿಂದ ಕಲಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ಅವ್ರಿಗೂ ಕೂಡ ಹಿರಿಯರು ಪ್ರೇರಣೆ ಆಗ್ತಾರೆ ಎನ್ನುವಂಥ ಮನೋಭಾವವನ್ನು ಹೊಂದಿದ್ದಂಥ ಕೋಚ್ ಆಗಿದ್ದವರು ದ್ರಾವಿಡ್. ಇದೇ ಕಾರಣಕ್ಕೆ ಅವರು ಸ್ಟಾರ್ ಪ್ಲೇಯರ್ಗಳಿಗೆ ಹೆಚ್ಚೆಚ್ಚು ಮಣೆಯನ್ನು ಹಾಕ್ತಾ ಇದ್ರು. ಯಾಕಂದ್ರೆ ಅನುಭವಿಗಳು ತಂಡದಲ್ಲಿ ಇದ್ದಷ್ಟು ಕೂಡ ತಂಡಕ್ಕೆ ಅದು ಲಾಭ ಅನ್ನೋದು ಅವರಿಗೆ ಗೊತ್ತಿತ್ತು. ಹಾಗೆ ಅವರ ಪೀರಿಯಡ್ನಲ್ಲಿ ಭಾರತ ತಂಡ ಟೆಸ್ಟ್ ಫಾರ್ಮೆಟ್ನಲ್ಲಿ 24 ಪಂದ್ಯಗಳನ್ನು ಆಡಿದೆ.
ಹಾಗೆ ಇದರಲ್ಲಿ 14 ಪಂದ್ಯಗಳಲ್ಲಿ ಗೆಲುವನ್ನ ಕಂಡ್ರೆ 7 ಪಂದ್ಯಗಳಲ್ಲಿ ಸೋಲನ್ನ ಕಂಡಿರುವಂತದ್ದು, ಹಾಗೆ 3 ಪಂದ್ಯಗಳು ಡ್ರಾ ಆಗಿವೆ. ಸೊ ಇಲ್ಲಿ ಟೆಸ್ಟ್ ಫಾರ್ಮೆಟ್ನಲ್ಲಿ ಇವರ ಗೆಲುವಿನ ಶೇಕಡಾವಾರು 58.33 ಇರುವಂತದ್ದು. ಇನ್ನು ಏಕದಿನ ಮಾದರಿಯಲ್ಲಿ ಇವರ ಸ್ಟಾಟ್ಸ್ ಅನ್ನ ನೋಡೋದಾದ್ರೆ, ಇವರು ಕೋಚ್ ಆಗಿದ್ದ ಅವಧಿಯಲ್ಲಿ ಭಾರತ 56 ಏಕದಿನ ಪಂದ್ಯಗಳನ್ನಾಡಿದೆ. ಇದರಲ್ಲಿ 41 ಪಂದ್ಯಗಳನ್ನ ಗೆದ್ದಿದ್ರೆ 15 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಸೊ ಏಕದಿನ ಮಾದರಿಯಲ್ಲಿ ಇವರ ಪೀರಿಯಡ್ನಲ್ಲಿ ಭಾರತ 73.2% ವಿನ್ನಿಂಗ್ ಪರ್ಸೆಂಟೇಜ್ ಅನ್ನ ಹೊಂದಿದೆ. ಇನ್ನು T20 ಮಾದರಿ ಅಂತ ನೋಡೋದಾದ್ರೆ, ಇವರ ಪೀರಿಯಡ್ನಲ್ಲಿ ಭಾರತ 69 ಪಂದ್ಯಗಳನ್ನಾಡಿದೆ. ಹಾಗೆ ಇದರಲ್ಲಿ 48 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿದ್ರೆ 21 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಗೆಲುವಿನ ಶೇಕಡಾವಾರು 58.3% ಇರುವಂತದ್ದು. ಹೀಗೆ ರಾಹುಲ್ ದ್ರಾವಿಡ್ 3 ಮಾದರಿಯಲ್ಲೂ ಕೂಡ ವಿನ್ನಿಂಗ್ ಪರ್ಸೆಂಟೇಜ್ ಚೆನ್ನಾಗಿದೆ. ಟೀಮ್ ಇಂಡಿಯಾ ಪ್ಲೇಯರ್ಗಳ ಜೊತೆಯೂ ಕೂಡ ತುಂಬಾನೇ ಫ್ರೆಂಡ್ಲಿ ಆಗಿದ್ರು. ಯಾವ ಪ್ಲೇಯರ್ಸ್ ಕೂಡ ಅವರ ವಿರುದ್ಧ ಓಪನ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದೇ ಇಲ್ಲ. ಹಾಗೆ ಅಭಿಮಾನಿಗಳು, ಮಾಜಿ ಕ್ರಿಕೆಟಿಗರು ಕೂಡ ರೊಚ್ಚಿಗೇಳುವಂತ ಪ್ರಸಂಗಗಳು ಕೂಡ ನಡೆದಿಲ್ಲ. ಆದರೆ ಗೌತಮ್ ಗಂಭೀರ್ ಕೋಚ್ ಆದ್ಮೇಲೆ ಅವರ ಮೇಲೆ ಪಾಸಿಟಿವ್ಗಿಂತ ಜಾಸ್ತಿ ನೆಗೆಟಿವಿಟಿನೇ ಇದೆ. ಅದು ಯಾಕೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೇನೆ ನೋಡಿ. ಸೊ ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆಗಿ ಅಗ್ರೆಸಿವ್ ಹಾಗೆ ಡೋಂಟ್ ಕೇರ್ ಆಟಿಟ್ಯೂಡ್ ಅನ್ನ ಹೊಂದಿರುವಂತದ್ದು. ಸೊ ಅವರು ಹೆಡ್ ಕೋಚ್ ಆಗೋ ಮೊದಲೇ ಸಾಕಷ್ಟು ವಿಚಾರಗಳಲ್ಲಿ ಸದ್ದು ಮಾಡಿದವರು. ತನಗೆ ಇಂಥವರೇ ಕೋಚಿಂಗ್ ಸ್ಟಾಫ್ಸ್ ಬೇಕು, ನನ್ನಲ್ಲಿ ಸ್ಟಾರ್ ಕಲ್ಚರ್ ಇರೋದಿಲ್ಲ, ಸೊ ನಾನು ತೆಗೆದುಕೊಂಡಂಥ ತೀರ್ಮಾನಗಳೇ ಅಂತಿಮ, ನನ್ನಲ್ಲಿ ಅಂದರೆ ನನ್ನ ಪೀರಿಯಡಲ್ಲಿ ಯಂಗ್ ಪ್ಲೇಯರ್ಗಳಿಗೆ ಹೆಚ್ಚೆಚ್ಚು ಅವಕಾಶಗಳನ್ನು ನೀಡ್ತೇನೆ ಅಂತೇಳಿ ಫುಲ್ ಅಗ್ರೆಸಿವ್ ಮೈಂಡ್ ಸೆಟ್ನಲ್ಲೇ ಹೆಡ್ ಕೋಚ್ ಹುದ್ದೆಗೆ ಏರಿದಂಥವರು ಇಲ್ಲಿ ಗೌತಮ್ ಗಂಭೀರ್. ಹಾಗೆ ಕೋಚಿಂಗ್ ಶೈಲಿ ಅಗ್ರೆಸಿವ್ ಆಗಿದೆ, ಪದೇ ಪದೇ ರಿಸ್ಕ್ ತೆಗೆದುಕೊಳ್ಳುವಂಥ ನಿರ್ಧಾರ. ಸೊ ಇಲ್ಲಿ ಕೋಚಿಂಗಲ್ಲಿ ಏನಂತಂದರೆ ಅಗ್ರೆಸಿವ್ ಮೈಂಡ್ ಸೆಟ್ಟನ್ನು ಹೊಂದಿರುವಂಥದ್ದು ಗೌತಮ್ ಗಂಭೀರ್. ಹಾಗೆ ಪದೇ ಪದೇ ರಿಸ್ಕ್ ತೆಗೆದುಕೊಳ್ಳುವಂಥದ್ದು, ತಂಡದ ಆಯ್ಕೆ ಇರ್ಬೋದು, ಬ್ಯಾಟಿಂಗ್ ಆರ್ಡರ್ ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು. ಸೊ ಒಂದು ರೀತಿಯಾಗಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡೋಕೆ ನೋಡೋದು. ಸೊ ಬಟ್ ಅದೇನಾಗ್ತಿದೆ, ಇಲ್ಲಿ ಬ್ಯಾಕ್ ಫೈರ್ ಆಗ್ತಾ ಇರುವಂಥದ್ದು. ಇನ್ನು ಆಲ್ರೌಂಡರ್ಸ್ಗೆ ಆದ್ಯತೆಯನ್ನು ಕೊಡ್ತಾರೆ, ಜೊತೆಗೆ ಬ್ಯಾಟರ್ಗಳ ಕೈಯಿಂದಲೂ ಕೂಡ ಬೌಲಿಂಗ್ ಪ್ರಯೋಗವನ್ನು ಮಾಡ್ತಾರೆ. ಸೊ ಇಲ್ಲಿ ಗೌತಮ್ ಗಂಭೀರ್ ಅವರ ಅಂಡರ್ನಲ್ಲಿ ಟೀಮ್ ಇಂಡಿಯಾದಲ್ಲಿ ಏನಾಗ್ತಿದೆ ಅಂತಂದರೆ ಆಲ್ರೌಂಡರ್ಗಳಿಗೆ ಹೆಚ್ಚಿನ ಮಣೆಯನ್ನು ಹಾಕ್ತಿದ್ದಾರೆ. ಸೊ ಇಲ್ಲಿ ಪ್ಯೂರ್ ಬೌಲರ್ಗಳಿಗಿಂತ ಜಾಸ್ತಿ ಆಲ್ರೌಂಡರ್ ಕಡೆ ಹೋಗ್ತಾ ಇರೋದ್ರಿಂದ ಸೊ ಅಲ್ಲಿ ಬೌಲಿಂಗ್ ಸ್ಕ್ವಾಡ್ ವೀಕ್ ಆಗೋಕೆ ಇದು ಕೂಡ ಒಂದು ಕಾರಣ ಆಗಿರುವಂಥದ್ದು. ಜೊತೆಗೆ ಬ್ಯಾಟರ್ಗಳ ಕೈಯಿಂದಲೂ ಕೂಡ ಬೌಲಿಂಗ್ ಅನ್ನ ಮಾಡಿಸ್ತಾ ಇರುವಂಥದ್ದು ಕೂಡ ಸಾಕಷ್ಟು ಸಲ ನೋಡಿದ್ದೇವೆ. ಇನ್ನು ಸ್ಟಾರ್ ಕಲ್ಚರ್ ಬಿಟ್ಟು ಯಂಗ್ ಪ್ಲೇಯರ್ಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಡೋದು. ಸೊ ಇಲ್ಲೇನಂತಂದ್ರೆ ಇವರಿಗೆ ಗೌತಮ್ ಗಂಭೀರ್ ಅವರಿಗೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ತಂಡ ಗೆಲ್ಲೋಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ನನ್ನಲ್ಲಿ ಸ್ಟಾರ್ ಕಲ್ಚರ್ ಇರೋದೇ ಇಲ್ಲ, ಯಂಗ್ ಪ್ಲೇಯರ್ಸ್ ಬರಲಿ ಆಡಲಿ ಎನ್ನುವಂಥ ಅವಕಾಶವನ್ನ ಕೊಡ್ತೇನೆ ಎನ್ನುವಂಥ ಮನೋಭಾವ ಇರುವಂಥದ್ದು. ಸೊ ಬಟ್ ಇದು ಬ್ಯಾಕ್ ಫೈರ್ ಆಗ್ತಿದೆ, ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆದ್ಮೇಲೆ ಭಾರತ ತಂಡ 19 ಟೆಸ್ಟ್ ಪಂದ್ಯಗಳನ್ನಾಡಿದೆ. ಇದರಲ್ಲಿ 7ರಲ್ಲಿ ಗೆದ್ರೆ 10ರಲ್ಲಿ ಸೋಲನ್ನ ಕಂಡಿದೆ. ಜೊತೆಗೆ 2 ಡ್ರಾ ಆಗಿದ್ರೆ ಗೆಲುವಿನ ಶೇಕಡಾವಾರು 36.8% ಇರುವಂತದ್ದು. ಇನ್ನು ಏಕದಿನ ಮಾದರಿಯಲ್ಲಿ ನೋಡೋದಾದ್ರೆ 14 ಏಕದಿನ ಪಂದ್ಯಗಳನ್ನಾಡಿದ್ದು 9ರಲ್ಲಿ ಗೆಲುವನ್ನ ಕಂಡ್ರೆ 5ರಲ್ಲಿ ಸೋಲನ್ನ ಕಂಡಿದೆ. ಭಾರತ ತಂಡ 64.2% ರಷ್ಟು ಗೆಲುವಿನ ಶೇಕಡಾವಾರನ್ನ ಹೊಂದಿದೆ. ಇನ್ನು T20 ಮಾದರಿ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. 22 T20 ಪಂದ್ಯಗಳನ್ನಾಡಿದ್ದು 20ರಲ್ಲಿ ಗೆಲುವನ್ನ ಕಂಡಿದ್ರೆ 2 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಗೆಲುವಿನ ಶೇಕಡಾವಾರು 90.9ರಷ್ಟಿದೆ. ಆಕ್ಚುಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿದ್ದಾಗ ಅಜೇಯ ವಿಜಯ ಯಾತ್ರೆ ಏನಿತ್ತಲ್ಲ, ಸೊ ಅದರ ಎಫೆಕ್ಟ್ ಇಲ್ಲಿ ಗೊತ್ತಾಗ್ತಾ ಇದೆ. T20 ಫಾರ್ಮೆಟ್ ಎಕ್ಸ್ಟ್ರಾರ್ಡಿನರಿ ಆಗಿ ಪ್ರದರ್ಶನವನ್ನ ನೀಡಿದೆ. ಸೊ ಗೌತಮ್ ಗಂಭೀರ್ ಅಂಡರ್ನಲ್ಲಿ ಟೀಮ್ ಇಂಡಿಯಾ ಸಾಕಷ್ಟು ಅವಮಾನಕರ ಸೋಲುಗಳನ್ನು ಕೂಡ ಕಂಡಿದೆ. ದಶಕಗಳ ನೋ ಲಾಸ್ ಜರ್ನಿ ಕೂಡ ಅಂತ್ಯವಾಗಿದೆ. ಅವರ ನಿರ್ಧಾರಗಳೇ ಎಲ್ಲರ ಸಿಟಿಗೂ ಕೂಡ ಕಾರಣ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ರಾಹುಲ್ ದ್ರಾವಿಡ್ ಹಾಗೆ ಗೌತಮ್ ಗಂಭೀರ್ ಅನ್ನ ಕಂಪೇರ್ ಮಾಡಿದಾಗ ಯಾರ ಕೋಚಿಂಗ್ ಪೀರಿಯಡ್ ನಿಮಗೆ ಇಷ್ಟ ಆಗ್ತಿದೆ, ಯಾರ ನಿರ್ಧಾರಗಳು ಸರಿಯಾಗಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.